ಆಗಸ್ಟ್ 15 ಗುರುವಾರದ ಸಂಚಿಕೆಯಲ್ಲಿ ಆಸೆ. ರವಿ ಮತ್ತು ಶ್ರುತಿ ಮದುವೆ ಆಗಿ ಅವರು 2 ದಿನ ಮನೆಗೆ ಬರೋದು ಬೇಡ ಅಂತ ಅವ್ರ ಫ್ರೆಂಡು ಗೆಸ್ಟ್ ಹೌಸಿಗೆ ಹೋಗಿರ್ತಾರೆ. ಇಲ್ಲಿ ವಾಸುದೇವ್ ಮತ್ತು ಶೀಲಾ ಅವರು ಸೂರ್ಯ ಅವ್ರ ಮನೆಗೆ ಬರ್ತಾರೆ, ಅಂದರೆ ರವಿ ಮನೆಗೆ ಬರ್ತಾರೆ. ಬಂದು ವಾಸುದೇವ್ ಅವರು ಹೇಳ್ತಾರೆ, ಕೊನೆಗೂ ಲೋ ಕ್ಲಾಸ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ರಂಗನಾಥ್ ನೀನು ಅಂತ ವಾಸುದೇವ್ ಅವರು ಹೇಳ್ತಾರೆ. ಆಗಲೇ ವಾಸುದೇವ್ ಅವರ ಹೆಂಡತಿ ಶೀಲಾ ಅವರು ಹೇಳ್ತಾರೆ, ಮರ್ಯಾದೆಗೆ ನನ್ನ ಮಗಳು ಎಲ್ಲೇ ಇದ್ದಾಳೆ ಅಂತ ಹೇಳು, ನಾನು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ, ಈಗ ಪೊಲೀಸರು ಬರ್ತಾರೆ ಅಂತ ಶೀಲಾ ಅವರು ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನಿನ್ನ ಮಗಳು ನನಗೇನೋ ಗೊತ್ತು, ಇದು ರಂಗನಾಥ್ ಅವ್ರಿಗೇನು ಗೊತ್ತಿಲ್ಲ, ಮದುವೆ ಆಗಿರೋದು ಬಿಟ್ಟಿರೋದು ಗೊತ್ತಿಲ್ಲ. ಹಾಗಾಗಿ ರಂಗನಾಥ್ ಅವರು ವಾಸುದೇವ್ ಅವರಿಗೆ ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸರು ಬರ್ತಾರೆ. ಬಂದು ರಂಗನಾಥ್ ಅವರಿಗೆ ಹೇಳ್ತಾರೆ, ನೀವೇನು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಸ್ಟೇಷನ್ನಿಗೆ ಬಂದು ಈ ಪ್ರಕರಣದಲ್ಲಿ ನನಗೇನು ಗೊತ್ತಿಲ್ಲ ಅಂತ ಒಂದು ಮುಚ್ಚಳಿಕೆಯನ್ನು ಬರೆದು ಕೊಟ್ಟರೆ ಸಾಕು ಅಂತ ಪೊಲೀಸ್ ಅವರು ಹೇಳ್ತಾರೆ. ಆಗ ಗಾಡಿಯಲ್ಲಿ ರಂಗನಾಥ್ ಅವರು ಪೊಲೀಸ್ ಗಾಡಿ ಹತ್ತಿದಾಗ ಅಲ್ಲಿ ಮೀನಾ ಅವರು ಬರ್ತಾರೆ. ಅಯ್ಯೋ, ನಮ್ಮ ಮಾವನ್ನ ಯಾಕೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದೇ ಆಟೋದಲ್ಲಿ ಆ ಕಾರಿನಿಂದ ಹೋಗ್ತಾರೆ.